ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 21ನೇ ಜುಲೈ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆನ ಕೇಳಿರ್ತವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of InQuest challenge number 215. And we appreciate Anjaneya, Mithan, Santosh, Vinod, Nammakudla, Likita, Sunil, Pavan, Bharat, Praveen, Srishail, and many others also have given correct answers. Thank you very much for your participation. With this, let's get into the first article. India's first ever underwater train and the deepest metro station in the country. So ಇದರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಜಲರೈಲು ಅಂದ್ರೆ ಸೊ ಈ ರೀತಿ ಟನಲ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಆ ಸುರಂಗ ಮಾರ್ಗದಲ್ಲಿ ರೈಲ್ವೆ ಟ್ರ್ಯಾಕ್ಸ್ ಗಳನ್ನ ಡೆವಲಪ್ ಮಾಡ್ತಾರೆ. ಸೊ ಈ ಟನಲ್ ಒಳಗಡೆ ನೀರು ಹೋಗದ ಹಾಗೆ ಈ ರೀತಿ ಕವರ್ ಮಾಡ್ಲಾಗತ್ತೆ. ಸೊ ಈ ಕವರ್ ಮಾಡಿರೋ ಒಳಗಡೆ ರೈಲು ಸಂಚಾರ ನಡೆಯುತ್ತೆ. ಸೊ ಈ ರೀತಿಯ ಮೊಟ್ಟ ಮೊದಲ ಟ್ರೈನ್ ಅನ್ನ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಸೊ ಅದು ಎಲ್ಲಿ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತೆ ಇದರಲ್ಲೇ ಕೂಡ ಒಂದು ಆಳವಾದ ಮೆಟ್ರೋ ನಿಲ್ದಾಣವನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಟನಲ್ ನ ನಾವೇನಂತ ಕರಿತೀವಿ ಅಂದ್ರೆ ಹೂಗ್ಲಿ ರಿವರ್ಸ್ ಅಂಡರ್ ವಾಟರ್ ಟನಲ್ ಅಥವಾ ಹೂಗ್ಲಿ ನದಿಯ ನೀರೊಳಗಿನ ಸುರಂಗ ಅಂತ ಕರೀತೇವೆ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಕೋಲ್ಕತಾ ಮೆಟ್ರೋ ರೈಲ್ ಕಾರ್ಪೊರೇಷನ್ ವತಿಯಿಂದ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಮಾರ್ಚ್ 2023ರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅಥವಾ ಇನಾಗ್ರೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇನಾಗ್ರೇಷನ್ ಆದ್ರೆ ಇದು ಭಾರತದಲ್ಲಿಯೇ ಮೊಟ್ಟ ಮೊದಲ ನೀರೊಳಗಿನ ಅಥವಾ ಜಲಮಾರ್ಗವಾಗಿ ಸಂಪರ್ಕ ಮಾಡ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ಅಥವಾ ರೈಲು ಮಾರ್ಗ ಇದಾಗಿರಲಿದೆ. ಸೊ ಹಾಗಿದ್ರೆ ಈ ಒಂದು ರೈಲು ಅಂದ್ರೆ ನೀರಿನ ಒಳಗಡೆ ಅದೇನಾದ್ರೂ ಟ್ರಾವೆಲ್ ಮಾಡುವಾಗ ಅದು ಎಷ್ಟು ಆಳದಲ್ಲಿರುತ್ತೆ ಅಂದ್ರೆ 10 ಸ್ಟೋರಿ ಬಿಲ್ಡಿಂಗ್ ಅಂದ್ರೆ 10 ಅಂತಸ್ತಿನ ಕಟ್ಟಡ ಎಷ್ಟಿರುತ್ತೆ ಸೊ ಅಷ್ಟು ಆಳದಲ್ಲಿ ಸಂಚರಣೆ ಮಾಡ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಹಾಗಿದ್ರೆ ಈ ರೈಲ್ವೆ ಮಾರ್ಗಕ್ಕೆ ನೀರ್ ಎಂಟರ್ ಆಗದೆ ಇರೋ ಹಾಗೆ ಆ ಒಂದು ಸುರಂಗಗಳು ಅಥವಾ ಟನಲ್ಸ್ ಏನಿರುತ್ತೆ ಸೊ ಅದನ್ನ ಬಿಲ್ಡ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಯಾವುದು ಅಂದ್ರೆ ಹೈಡ್ರೋಫಿಲಿಕ್ ಗ್ಯಾಸ್ಕೆಟ್ ಗಳನ್ನ ಉಪಯೋಗಿಸ್ಕೊಂಡು ರೈಲ್ಗೆ ನೀರು ನುಗ್ಗದ ಹಾಗೆ ನೋಡ್ತಾ ಇರ್ತಕ್ಕಂಥ ಒಂದು ತಂತ್ರಜ್ಞಾನ ಇದಾಗಿರುತ್ತೆ. ಸೊ ಇಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಬರುತ್ತೆ, ಅದನ್ನ ನಾವು ಹೌರಾ ಮೆಟ್ರೋ ನಿಲ್ದಾಣ ಅಥವಾ ಮೆಟ್ರೋ ಸ್ಟೇಷನ್ ಅಂತ ಕರಿತೇವೆ. ಸೊ ಇದು 33 ಮೀಟರ್ ಆಳದಲ್ಲಿರ್ತಕ್ಕಂಥ ಒಂದು ಮೆಟ್ರೋ ನಿಲ್ದಾಣ ಇದಾಗಿರಲಿದೆ. ಸೊ ಹಾಗಿದ್ರೆ ಪ್ರಸ್ತುತವಾಗಿ ಡೀಪೆಸ್ಟ್ ಮೆಟ್ರೋ ಸ್ಟೇಷನ್ ಇನ್ ಇಂಡಿಯಾ ಯಾವುದು ಅಂತ ಕೇಳಿದ್ರೆ ಹೌಸ್ ಖಾಸ್ ಅಂತ ಕರಿತೀವಿ. ಇದು ದೆಹಲಿಯ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಇದು 29 ಮೀಟರ್ ಆಳದಲ್ಲಿರ್ತಕ್ಕಂಥ ಒಂದು ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಇನ್ 2022. 2022ರಲ್ಲಿ ವಿಶ್ವದ ಅತ್ಯಂತ ಶಕ್ತಿಯುತ ಪಾಸ್ಪೋರ್ಟ್ ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಶಕ್ತಿಯುತ ಪಾಸ್ಪೋರ್ಟ್ ಅಂದ್ರೆ ಏನು? ಆ ಒಂದು ಪಾಸ್ಪೋರ್ಟ್ ಅನ್ನ ಉಪಯೋಗಿಸ್ಕೊಂಡು ಎಷ್ಟು ರಾಷ್ಟ್ರಗಳಿಗೆ ನಾವು ಈಸಿಯಾಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಪಾಸ್ಪೋರ್ಟ್ ನ ನಾವು ಪವರ್ಫುಲ್ ಪಾಸ್ಪೋರ್ಟ್ ಅಂತ ಕರಿತೀವಿ. ಸೊ ಈ ವರ್ಷದಲ್ಲಿ ಅಂದ್ರೆ 2022ರಲ್ಲಿ ಮೊದಲ ರ್ಯಾಂಕಿಂಗ್ ನಲ್ಲಿ ಇರ್ತಕ್ಕಂಥ ಪಾಸ್ಪೋರ್ಟ್ ಯಾವ ಕಂಟ್ರಿದು ಅಂದ್ರೆ ಜಪಾನ್ ಕಂಟ್ರಿದಾಗಿರುತ್ತೆ. ಸೊ ಈ ಒಂದು ಪಾಸ್ಪೋರ್ಟ್ ನ ಮುಖಾಂತರ 193 ರಾಷ್ಟ್ರಗಳಿಗೆ ಆಸೆಲ್ ಫ್ರೀ ಆಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಾವು 2 ಕಂಟ್ರೀಸ್ ನ ನೋಡ್ತೇವೆ, ಒಂದು ಸಿಂಗಾಪುರ್ ಮತ್ತೆ ಸೌತ್ ಕೊರಿಯಾ ಆಗಿರುತ್ತೆ. ಸೊ ಈ ಒಂದು ಪಟ್ಟಿಯ ಮುಖಾಂತರ ಜಪಾನ್, ಸಿಂಗಾಪುರ್ ಮತ್ತೆ ಸೌತ್ ಕೊರಿಯಾ ಮೊದಲ 3 ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಪಾಸ್ಪೋರ್ಟ್ ರ್ಯಾಂಕಿಂಗ್ ಅನ್ನ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಇವರು ಪ್ರತಿ ವರ್ಷ ಪವರ್ಫುಲ್ ಮತ್ತೆ ವೀಕೆಸ್ಟ್ ಪಾಸ್ಪೋರ್ಟ್ ಯಾವುದು ಅನ್ನೋದನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಹಾಗಿದ್ರೆ ರಷ್ಯಾ ಪಾಸ್ಪೋರ್ಟ್ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 50ನೇ ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಚೈನಾ ಪಾಸ್ಪೋರ್ಟ್ 69ನೇ ಸ್ಥಾನದಲ್ಲಿರುತ್ತೆ. ಭಾರತದ ಪಾಸ್ಪೋರ್ಟ್ 87ನೇ ಸ್ಥಾನದಲ್ಲಿರುತ್ತೆ ಮತ್ತು ಆಫ್ಘಾನಿಸ್ತಾನದ ಪಾಸ್ಪೋರ್ಟ್ ಅತ್ಯಂತ ಕಡೆಯ ಸ್ಥಾನದಲ್ಲಿರುತ್ತೆ. ಸೊ ಬರೀ 27 ರಾಷ್ಟ್ರಗಳಿಗೆ ಮಾತ್ರ ನಾವು ಆಫ್ಘಾನಿಸ್ತಾನ್ ಪಾಸ್ಪೋರ್ಟ್ ಉಪಯೋಗಿಸಿಕೊಂಡು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ UK is in 6th position and US is in 7th position. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ 17 ವರ್ಷಗಳ ಡೇಟಾಗಳನ್ನ ಬಳಸಿಕೊಂಡು ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ನಮಿಬಿಯಾ. ಭಾರತ ಮತ್ತು ನಮಿಬಿಯಾ 2 ರಾಷ್ಟ್ರಗಳ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಯಾವುದರ ಸಲುವಾಗಿ ಅಂದ್ರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂದ್ರೆ ನಮ್ಮ ಒಂದು ಜೈವಿಕ ವೈವಿಧ್ಯತೆ ಏನಿರುತ್ತೆ ಸೊ ಅದನ್ನ ಕನ್ಸರ್ವ್ ಮಾಡ್ಲಿಕ್ಕೆ ಅಥವಾ ರಕ್ಷಣೆ
ರಕ್ಷಣೆ ಮಾಡ್ಲಿಕ್ಕೆ ಒಂದು ಒಪ್ಪಂದ ಆಗಿರುತ್ತೆ. ಸೊ ಯಾವ ವೈಲ್ಡ್ ಲೈಫ್ ನ ಕನ್ಸರ್ವ್ ಮಾಡ್ಲಿಕ್ಕೆ ಅಂದ್ರೆ ಬೇಸಿಕಲಿ ಚೀತಾಸ್ ನ ಕನ್ಸರ್ವ್ ಮಾಡ್ಲಿಕ್ಕೆ ಭಾರತ ಮತ್ತು ನೆಮಿಬಿಯಾ ಜೊತೆಗೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ದಿಸ್ ಅಗ್ರಿಮೆಂಟ್ on wildlife conservation and sustainable biodiversity utilization for establishing cheetah into historical range in India. ಅಂದ್ರೆ ಭಾರತದಲ್ಲಿ ಈ ಐತಿಹಾಸಿಕ ಶ್ರೇಣಿಯಲ್ಲಿ ಇರುತ್ತೆ, ಅಂದ್ರೆ ಚಿರತೆಗಳು ಎಲ್ಲಿ ವಾಸವಾಗಿದ್ವು ಮುಂಚೆ, ಸೊ ಅದನ್ನ ನಾವು ಹಿಸ್ಟಾರಿಕಲ್ ರೇಂಜಸ್ ಅಂತ ಕರಿತೇವೆ. ಸೊ ಆ ಒಂದು ಪ್ರದೇಶಗಳಲ್ಲಿ ಚಿರತೆಗಳ ಒಂದು ಸಂಖ್ಯೆಯನ್ನ ಇಂಪ್ರೂವ್ ಮಾಡ್ತಕ್ಕಂತ ಒಂದು ಕಾಂಪೊನೆಂಟ್ಗೆ ಅಥವಾ ಒಂದು ಒಪ್ಪಂದಕ್ಕೆ ಭಾರತ ಮತ್ತು ನಮಿಬಿಯಾ ಈಗ ಸೈನ್ ಹಾಕಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಅಗ್ರಿಮೆಂಟ್ ನ ಪ್ರಕಾರ ಏನನ್ನ ಮಾಡ್ತಾ ಇರ್ತಾರೆ, ಸೊ ಪ್ರಮೋಟಿಂಗ್ ಚೀತಾ ಕನ್ಸರ್ವೇಷನ್ ಇನ್ 2 ಕಂಟ್ರೀಸ್. ಸೊ ಎರಡೂ ರಾಷ್ಟ್ರಗಳಲ್ಲಿ, ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಎರಡೂ ರಾಷ್ಟ್ರಗಳಲ್ಲಿ ಚಿರತೆಗಳ ಸಂರಕ್ಷಣೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಅಂಡ್ ಶೇರಿಂಗ್ ಗುಡ್ ಪ್ರಾಕ್ಟೀಸಸ್, ಅಂದ್ರೆ ಅವುಗಳನ್ನ ಉಳಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮ ಅಭ್ಯಾಸಗಳನ್ನ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು. ಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್, ಅಂದ್ರೆ ತಾಂತ್ರಿಕತೆಯಾಗಿ ನಾವು ಹೇಗೆ ಇವುಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಈ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಚಿರತೆಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳೇನಿರುತ್ತೆ, ಸೊ ಅಲ್ಲಿ ಜೀವನೋಪಾಯ ಅಥವಾ ಲೈವ್ಲಿಹುಡ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು. ಕಾರಣ ಏನು ಅಂದ್ರೆ, ಸೊ ಯಾವಾಗ ಲೈವ್ಲಿಹುಡ್ ಅನ್ನ ನಾವು ಜನರೇಟ್ ಮಾಡ್ತೀವಿ, ಸೊ ಅವರು ಚೀತಾಗಳನ್ನ ಬೇಟೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇಲ್ದಿದ್ರೆ ಯಾವಾಗ್ಲೂ ಆ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚೀತಾಗಳ ಸಂಖ್ಯೆಗೆ ಯಾವಾಗ್ಲೂ ಅಪಾಯ ಇರುತ್ತೆ. ಸೊ ಅದಾದ್ಮೇಲೆ ಚೀತಾಸ್ ನ ನಾವ್ ಯಾಕೆ ಕನ್ಸರ್ವ್ ಮಾಡ್ಬೇಕು ಅಥವಾ ಇದರಿಂದ ನಮ್ಗೇನು ಹೆಲ್ಪ್ ಆಗುತ್ತೆ ಅಂದ್ರೆ, ಚೀತಾ ಟು ಪರ್ಫಾರ್ಮ್ ಇಟ್ಸ್ ಫಂಕ್ಷನಲ್ ರೋಲ್ ಅಟ್ ದಿ ಟಾಪ್ ಆಫ್ ದಿ ಪ್ರಿಡೇಟರ್, ಅಂದ್ರೆ ನಮ್ಮ ಒಂದು ಜೀವ ವೈವಿಧ್ಯತೆಯ ಪಿರಮಿಡ್ ಅಂತ ನಾವೇನ್ ಕರಿತೀವಿ. ಸೊ ಇದರಲ್ಲಿ ಟಾಪ್ ಮೋಸ್ಟ್ ಅಪೆಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಜೀವಿಯನ್ನ ನಾವು ಚೀತಾಸ್ ಅಂತ ಕರಿತೀವಿ. ಸೊ ಅದರಿಂದ ಈ ಬಯೋಲಾಜಿಕಲ್ ಬ್ಯಾಲೆನ್ಸ್ ಅಂತ ನಾವೇನ್ ಕರಿತೀವಿ, ಆ ಒಂದು ಬ್ಯಾಲೆನ್ಸ್ ನ ಉಂಟು ಮಾಡ್ಲಿಕ್ಕೆ ಚೀತಾ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಇದನ್ನ ಪರಭಕ್ಷಕ ಅಂತ ನಾವೇನ್ ಕರಿತೀವಿ. ಸೊ ಅದು ನಮ್ಮ ಒಂದು ಬಯೋಡೈವರ್ಸಿಟಿ ಪಿರಮಿಡ್ ಏನಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಉಪಯೋಗವಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಗ್ಲೋಬಲ್ ಕನ್ಸರ್ವೇಷನ್ ಎಫರ್ಟ್ಸ್, ಅಂದ್ರೆ ಜಾಗತಿಕವಾಗಿ ಈ ಪ್ರಾಣಿಗಳ ರಕ್ಷಣೆ ಏನಿದೆ ಆ ಒಂದು ಪ್ರಯತ್ನಗಳಿಗೂ ಕೂಡ ಕೊಡುಗೆ ನೀಡ್ತಕ್ಕಂಥ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಭಾರತ ದೇಶದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಕುನೋ ನ್ಯಾಷನಲ್ ಪಾರ್ಕ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ರೆಡಿ ಫಾರ್ ಇಂಟ್ರೊಡಕ್ಷನ್ ಆಫ್ ಚೀತಾಸ್. ಯಾಕಂದ್ರೆ ಇದನ್ನೇ ನಾವು ಹಿಸ್ಟಾರಿಕಲ್ ರೇಂಜಸ್ ಅಂತ ಕರಿತೇವೆ, ಅಂದ್ರೆ ಐತಿಹಾಸಿಕವಾಗಿ ಇಲ್ಲಿ ಚಿರತೆಗಳು ಇದ್ದ ಕಾರಣದಿಂದ ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ನ ಆಯ್ಕೆ ಮಾಡ್ಕೊಳ್ಳಲಾಗಿರುತ್ತೆ. ಸೊ ಈ ರೀತಿಯ ಚೀತಾಸ್ ಟ್ರಾನ್ಸ್ಲೊಕೇಶನ್, ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಚಿರತೆಗಳನ್ನ ಸ್ಥಳಾಂತರ ಏನ್ ಮಾಡ್ತಾ ಇದ್ದಾರೆ, ಸೊ ದಟ್ ಈಸ್ ಇನ್ ಕಂಪ್ಲಯನ್ಸ್ ವಿತ್ IUCN ಗೈಡ್ಲೈನ್ಸ್, ಅಂದ್ರೆ IUCN ಮಾರ್ಗಸೂಚಿ ಏನಿರುತ್ತೆ ಆ ಒಂದು ಮಾರ್ಗಸೂಚಿಯ ಅನುಗುಣವಾಗಿ ಈ ಚೀತಾಗಳನ್ನ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಸೊ ಸ್ಥಳಾಂತರ ಮಾಡುವಾಗ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ಯಾವ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಪ್ರೇ ಡೆನ್ಸಿಟಿ, ಅಂದ್ರೆ ಅಲ್ಲಿರ್ತಕ್ಕಂಥ ಬೇಟೆಯ ಸಾಂದ್ರತೆ. ಯಾಕಂದ್ರೆ ಚಿರತೆಗಳು ಬದುಕಬೇಕಾದ್ರೆ ಸೊ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಬೇಕಾಗಿರುತ್ತೆ. ಸೊ ಆ ಒಂದು ಪ್ರೇ ಡೆನ್ಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಕರೆಂಟ್ ಚೀತಾ ಕ್ಯಾರಿಂಗ್ ಕೆಪಾಸಿಟಿ, ಅಂದ್ರೆ ಆ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಎಷ್ಟು ಸ್ಥಳಾವಕಾಶ ಸಾಮರ್ಥ್ಯ ಇದೆ, ಎಷ್ಟು ಚಿರತೆಗಳನ್ನ ನಾವು ಬಿಡಬಹುದು. ಸೊ ಈ 2 ಪ್ಯಾರಾಮೀಟರ್ಸ್ ನ ಮುಖಾಂತರ ಚಿರತೆಗಳನ್ನ ಟ್ರಾನ್ಸ್ಲೊಕೇಶನ್ ಮಾಡ್ಲಾಗ್ತಾ ಇದೆ. ಹಾಗಿದ್ರೆ ಈ ಕುನೋ ನ್ಯಾಷನಲ್ ಪಾರ್ಕ್ ನ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ, ಅಂದ್ರೆ ಎಷ್ಟು ಚಿರತೆಗಳನ್ನ ಇಲ್ಲಿ ನಾವು ಸಾಕ್ಬೋದು ಅಂದ್ರೆ ಗರಿಷ್ಠ 21 ಚಿರತೆಗಳನ್ನ ಸಾಕ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ 21 ಚೀತೆಗಳನ್ನ ರಿಸ್ಟೋರ್ ಮಾಡಿದಾದ್ಮೇಲೆ ನಂಬರ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 36. ಸೊ 36 ಚಿರತೆಗಳವರೆಗೂ ಆ ಒಂದು ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಟ್ರಾನ್ಸ್ಲೊಕೇಶನ್ಗೆ ಬೇಕಾಗಿರ್ತಕ್ಕಂಥ ಫಿನಾನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್, ಅಂದ್ರೆ ಈ ಆರ್ಥಿಕ ಮತ್ತು ಆಡಳಿತಾತ್ಮಕ ಬೆಂಬಲವನ್ನ ಯಾರು ಕೊಡ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಮತ್ತೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿರುತ್ತೆ, ಸೊ ಇವರಿಬ್ರು ಕೂಡ ಆರ್ಥಿಕ ಮತ್ತು ಆಡಳಿತಾತ್ಮಕ ಬೆಂಬಲವನ್ನ ಕೊಡ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಮತ್ತೆ ನಾಲೆಜ್ ಸಪೋರ್ಟ್, ಅಂದ್ರೆ ತಾಂತ್ರಿಕ ಮತ್ತು ಜ್ಞಾನದ ಬೆಂಬಲವನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮುಖಾಂತರ ಮತ್ತೆ ಕೆಲವೊಂದು ಸಂಸ್ಥೆಗಳ ಮುಖಾಂತರ, ಎಕ್ಸ್ಪರ್ಟ್ ಏಜೆನ್ಸೀಸ್ ಗಳ ಮುಖಾಂತರ ನಾಲೆಜ್ ಸಪೋರ್ಟ್ ಮತ್ತೆ ಟೆಕ್ನಿಕಲ್ ಸಪೋರ್ಟ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ರೀತಿಯ ಇನಿಷಿಯೇಟಿವ್ಸ್ ನ ಭಾರತ ಏನಕ್ಕೆ ಮಾಡ್ತಾ ಇದೆ, ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 2020 ಅಂದ್ರೆ 2020ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳ ಪ್ರಕಾರ ಈ NTCA ಏನಿದೆ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ ಮತ್ತೆ ಈ ಒಂದು ಸಚಿವಾಲಯ ಏನಿದೆ, ಸೊ ಅವ್ರಿಗೆ ಒಂದು ಮ್ಯಾಂಡೇಟ್ ಮಾಡಿರುತ್ತೆ. ಆ ಒಂದು
ಮ್ಯಾಂಡೇಟ್ ಏನಂದ್ರೆ ಈ ಒಂದು ಪ್ರಾಣಿಗಳು ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳೇನಿರುತ್ತೆ ಸೊ ಅದನ್ನ ರಿವೈವ್ ಮಾಡ್ಲಿಕ್ಕೆ ಎಕ್ಸ್ಪರ್ಟ್ ಡೆಸಿಗ್ನೇಟೆಡ್ ವತಿಯಿಂದ ನಾವು ಇನ್ಪುಟ್ ಅನ್ನ ತೆಗೆದುಕೊಳ್ಬೇಕು, ಅಂದ್ರೆ ತಜ್ಞರ ಸಮಿತಿಯಿಂದ ನಾವು ಮಾರ್ಗದರ್ಶನಗಳನ್ನ ಪಡಿಬೇಕು ಅಂತ ಒಂದು ಕ್ಲಾಸ್ ಇರುತ್ತೆ. ಸೊ ಇದು ಸುಪ್ರೀಂ ಕೋರ್ಟ್ ನ ನಿರ್ದೇಶನಗಳ ಪ್ರಕಾರ ನಾವು ಇವಾಗ ನೆಮಿಬಿಯಾದಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ ಕಮಿಟಿ ಅಥವಾ ಎಕ್ಸ್ಪರ್ಟ್ ಗಳ ಮುಖಾಂತರ ಚೀತಾಗಳನ್ನ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಹಾಗಿದ್ರೆ ನೆಮಿಬಿಯಾ ಬಂದು ಒಂದು ಆಫ್ರಿಕನ್ ಕಂಟ್ರಿ ಆಗಿರುತ್ತೆ. ಸೊ ಇದನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೆಮಿಬಿಯಾದ ಫಸ್ಟ್ ಕ್ಯಾಪಿಟಲ್ ಸಿಟಿ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಕ್ಯಾಪಿಟಲ್ ಸಿಟಿಯನ್ನ ನಾವು ವಿಂಡ್ ಹಾಕ್ ಅಂತ ಕರಿತೀವಿ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಅಂಗೋಲಾ, ಅದಾದ್ಮೇಲೆ ಜಾಂಬಿಯಾ. ಇಲ್ಲಿ ನೋಡಿ ಒಂದ್ ತಿನ್ ಲೈನ್ ಇಲ್ಲಿ ಶೇರ್ ಆಗಿರುತ್ತೆ. ಸೊ ಜಾಂಬಿಯಾ ಇರುತ್ತೆ, ಅದಾದ್ಮೇಲೆ ಜಿಂಬಾಬ್ವೆ ಇರುತ್ತೆ, ಸೊ ಅದಾದ್ಮೇಲೆ ಬೋಟ್ಸ್ವಾನಾ ಇರುತ್ತೆ, ಮತ್ತೆ ಸೌತ್ ಆಫ್ರಿಕಾ ಇರುತ್ತೆ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿ ಪ್ರದೇಶವನ್ನ ಅದು ಶೇರ್ ಮಾಡ್ಕೊಂಡಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಆದರ್ಶ್ ಸ್ಟೇಷನ್ ಸ್ಕೀಮ್ ಅಥವಾ ಆದರ್ಶ್ ನಿಲ್ದಾಣ ಯೋಜನೆ ಅಂತ ಕರಿತೀವಿ. ಹೆಸರಲ್ಲೇ ಇದೆ ನೋಡಿ, ಆದರ್ಶ ಸ್ಟೇಷನ್ ಅಂದ್ರೆ ಈ ರೈಲ್ವೆ ನಿಲ್ದಾಣಗಳೇನಿರುತ್ತೆ ಅದನ್ನ ಅಡ್ವಾನ್ಸ್ಡ್ ಆಗಿ ಅಂದ್ರೆ ಈ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ನಾವೇನ್ ಕರಿತೀವಿ ಆ ರೀತಿಯಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಆದರ್ಶ್ ಸ್ಟೇಷನ್ ಅಂತ ಕರಿತೇವೆ. ಸೊ ಮ್ಯಾಕ್ಸಿಮಮ್ ನಮ್ಗೆ ಇಲ್ಲಿ ಏನ್ ಕ್ವೆಶನ್ ಬರ್ಬೋದು ಅಂದ್ರೆ ಆದರ್ಶ್ ಸ್ಟೇಷನ್ ಅಂತಕ್ಕಂಥದ್ದು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿತ್ತು ಅಂತ ಪ್ರಶ್ನೆ ಕೇಳ್ಬೋದು. ಸೊ ಈ ಒಂದು ಆದರ್ಶ್ ಸ್ಟೇಷನ್ ಅಂತಕ್ಕಂಥದ್ದು ರೈಲ್ವೆ ಸಚಿವಾಲಯಕ್ಕೆ. ಸೊ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡರ್ನ್ ಅಂಡ್ ಆದರ್ ಸ್ಟೇಷನ್ ಸ್ಕೀಮ್ಸ್ ಫಾರ್ ಅಪ್ಗ್ರೇಡೇಷನ್, ಮಾಡರ್ನೈಸೇಷನ್ ಮತ್ತೆ ಆಗ್ಮೆಂಟೇಷನ್. ಅಂದ್ರೆ ನಮ್ಮ ಒಂದು ರೈಲ್ವೆ ನಿಲ್ದಾಣಗಳು ಏನಿದ್ದಾವೆ ಸೊ ಅದನ್ನ ಉನ್ನತೀಕರಣ ಮಾಡ್ತಕ್ಕಂಥದ್ದು, ಆಧುನೀಕರಣ ಮಾಡ್ತಕ್ಕಂಥದ್ದು ಮತ್ತು ವರ್ಧನೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಆದರ್ಶ್ ನಿಲ್ದಾಣ ಯೋಜನೆ ಅಂತ ಕರಿತೇವೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪ್ಯಾಸೆಂಜರ್ ಅಮ್ಯುನಿಟೀಸ್ ಅಂದ್ರೆ ಈ ಪ್ರಯಾಣಿಕರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಅಲ್ಲಿರ್ತಕ್ಕಂಥ ವೈಫೈ ಆಗಿರ್ಬೋದು ಅಥವಾ ರೆಸ್ಟ್ ರೂಮ್ಸ್ ಆಗಿರ್ಬೋದು, ವೇಟಿಂಗ್ ಲಾಂಜಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಾಟ್ ವಾಸ್ ದಿ ಟಾರ್ಗೆಟ್ ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ನಿಲ್ದಾಣಗಳನ್ನ ರಿವೈವ್ ಮಾಡ್ಲಿಕ್ಕೆ ಯೋಜನೆಯನ್ನ ಮಾಡಿರ್ತಾರೆ ಅಂದ್ರೆ 1253 ರೈಲ್ವೆ ನಿಲ್ದಾಣಗಳನ್ನ ಆದರ್ಶ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ರಿವೈವ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡಿರ್ತಾರೆ. ಸೊ ಇದರಲ್ಲಿ 1115 ರೈಲ್ವೆ ನಿಲ್ದಾಣಗಳನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಬರೀ 38 ರೈಲ್ವೆ ಸ್ಟೇಷನ್ಗಳು ಮಾತ್ರ ಬಾಕಿ ಉಳಿದಿರುತ್ತೆ. ಸೊ ಇದನ್ನ ಫಿನಾನ್ಷಿಯಲ್ ಇಯರ್ 2022 ಮತ್ತು 2023 ಅಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕೋಆಪರೇಷನ್ ಬಿಟ್ವೀನ್ 2 ಕಂಟ್ರೀಸ್. ಯಾವ್ದಾವ್ದು ಅಂದ್ರೆ ಮಾಲ್ಡೀವ್ಸ್ ಮತ್ತೆ ಭಾರತ ದೇಶದ ನಡುವೆ ಒಂದು ಕೋಆಪರೇಷನ್ ಯಾವ್ದರ ಸಲುವಾಗಿ ಅಂದ್ರೆ ಈ ಜುಡಿಷಿಯಲ್ ಸರ್ವಿಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಈ ನ್ಯಾಯಾಂಗ ಸಹಕಾರ ಅಥವಾ ಸೇವೆ ಅಂತ ನಾವೇನ್ ಕರಿತೀವಿ. ಸೊ ಈ ಒಂದು ಸೇವೆಯನ್ನ ಡಿಜಿಟಲೈಸ್ ಮಾಡ್ಲಿಕ್ಕೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಈಗ ಒಂದು ಒಪ್ಪಂದವಾಗಿರುತ್ತೆ. ಸೊ ಆ ಒಂದು ಒಪ್ಪಂದದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಒಪ್ಪಂದ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಫೀಲ್ಡ್ ಆಫ್ ಜುಡಿಷಿಯಲ್ ಕೋಆಪರೇಷನ್ ಅಥವಾ ಈ ಒಂದು ನ್ಯಾಯಾಂಗ ಸೇವೆ ಅಥವಾ ನ್ಯಾಯಾಂಗ ಸಹಕಾರ ಕ್ಷೇತ್ರದಲ್ಲಿ ಅದನ್ನ ಉನ್ನತೀಕರಣ ಮಾಡ್ಲಿಕ್ಕೆ ಭಾರತ ಮತ್ತು ಮಾಲ್ಡೀವ್ಸ್ 2 ರಾಷ್ಟ್ರಗಳು ಸಹಿಯನ್ನ ಹಾಕಿರ್ತವೆ. ಸೊ ದಟ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಜುಡಿಷಿಯಲ್ ಸರ್ವಿಸ್ ಕಮಿಷನ್ ಆಫ್ ದಿ ರಿಪಬ್ಲಿಕ್ ಆಫ್ ಮಾಲ್ಡೀವ್ಸ್. ಅಂದ್ರೆ ಮಾಲ್ಡೀವ್ಸ್ ರಾಷ್ಟ್ರದ ನ್ಯಾಯಾಂಗ ಸೇವಾ ಆಯೋಗ ಅಂತ ಇರುತ್ತೆ. ಸೊ ಅದು ಮತ್ತು ಭಾರತ ದೇಶದ ನಡುವೆ ಈಗ ಒಪ್ಪಂದ ಆಗಿರುತ್ತೆ. ಸೊ ಈ ರೀತಿಯ ಒಪ್ಪಂದ ಅಂದ್ರೆ ಜುಡಿಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಭಾರತ ರಾಷ್ಟ್ರ ಇದು 8ನೇ ಒಂದು ಒಪ್ಪಂದ ಆಗಿರುತ್ತೆ. ಇದಕ್ಕಿಂತ ಮುಂಚೆ 7 ರಾಷ್ಟ್ರಗಳೊಂದಿಗೆ ಇದೇ ರೀತಿಯ ಒಂದು MOUಗೆ ಸಹಿ ಹಾಕಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಫಾರ್ ಕೋರ್ಟ್ ಡಿಜಿಟೈಸೇಷನ್. ಅಂದ್ರೆ ನಮ್ಮ ಒಂದು ಕೋರ್ಟ್ಗಳೇನಿರುತ್ತೆ ಸೊ ಅದನ್ನ ಡಿಜಿಟಲೀಕರಣ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನವನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಸೊ ಈ ಒಂದು ಒಪ್ಪಂದದ ಪ್ರಮುಖವಾದ ಒಂದು ಉದ್ದೇಶವಾಗಿರುತ್ತೆ. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಚೇಂಜ್ ಆಫ್ ನಾಲೆಜ್ ಅಂದ್ರೆ ನಮ್ಮ ಒಂದು ಕೋರ್ಟ್ಸ್ ಅನ್ನ ಡಿಜಿಟಲೈಸ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಜ್ ಏನಿರುತ್ತೆ ಅದನ್ನ ವಿನಿಮಯ ಮಾಡ್ಕೊಳ್ತಾರೆ. ಸೊ ಇದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಭಾರತ ದೇಶದಲ್ಲಿ ನೈಬರ್ಹುಡ್ ಫಸ್ಟ್ ಅಂತಕ್ಕಂಥ ಒಂದು ಪಾಲಿಸಿ ಇರುತ್ತೆ. ಸೊ ಆ ಒಂದು ಪಾಲಿಸಿ ಅಂದ್ರೆ ನಮ್ಮ ಒಂದು ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ನಮ್ಮ ಒಂದು ಸ್ನೇಹಪರ ಸಂಬಂಧಗಳು ಅಂತ ನಾವೇನ್ ಕರಿತೀವಿ. ಸೊ ಅದನ್ನ ನಾವು ನೈಬರ್ಹುಡ್ ಫಸ್ಟ್ ಅಂತಕ್ಕಂಥ ಒಂದು ನೀತಿ ಮಾಡಿರ್ತೀವಿ. ಸೊ ಅದರ ನೀತಿಯ ಅನ್ವಯವಾಗಿ ನಾವು ಈ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ನೈಬರಿಂಗ್ ಕಂಟ್ರೀಸ್ ಜೊತೆಗೆ ಒಳ್ಳೆ ಸ್ನೇಹಪರ ಒಂದು ಸಂಬಂಧಗಳನ್ನ ಸಾಧಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಹಾಗಿದ್ರೆ ಈ ಒಂದು ಮಾಲ್ಡೀವ್ಸ್ ಅಂತಕ್ಕಂಥದ್ದು ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ, ಅಂದ್ರೆ ದ್ವೀಪಗಳ ಒಂದು ಸಮೂಹವಾಗಿರುತ್ತೆ. ಸೊ ಇಲ್ಲಿ ನೀವು ಭಾರತವನ್ನ ನೋಡ್ಬೋದಾಗಿರುತ್ತೆ. ಸೊ ಭಾರತ ಮತ್ತು ಮಾಲ್ಡೀವ್ಸ್ ನ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದ ಆಗಿರುತ್ತೆ. ಸೊ ಈ ಒಂದು ಐಲ್ಯಾಂಡ್ಸ್ ಏನಿರುತ್ತೆ ಇದನ್ನ ಮಾಲ್ಡೀವ್ಸ್ ನಲ್ಲಿ ಅಟಾಲ್ಸ್ ಅಂತ ಕರೀತಾರೆ. ಸೊ ಹಾಗಿದ್ರೆ ಮಾಲ್ಡೀವ್ಸ್ ನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದ್ರೆ ಮಾಲೆ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್
we have come to the 7th article. This is about Ministry of Social Justice and Empowerment ಗೆ ಸಂಬಂಧಪಟ್ಟಂತೆ ಈ ಉತಾನ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕ್ವೆಶನ್ ನಿಮ್ಗೆ ಪರೀಕ್ಷೆಯಲ್ಲಿ ಬಂದ್ರೆ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗುತ್ತೆ, ಬಿಕಾಸ್ ಇಲ್ಲಿ ಪ್ರಾಜೆಕ್ಟ್ ಅಥವಾ ಯೋಜನೆ ಅಂತ ಇದನ್ನ ಟೈಟಲ್ ಮಾಡಿದ್ದಾರೆ, ಬಟ್ ಇದು ಯೋಜನೆ ಅಲ್ಲ, ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಆ ಒಂದು ಪೋರ್ಟಲ್ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಈಸ್ ನಾಟ್ ಅ ಪ್ರಾಜೆಕ್ಟ್, ಇದು ಒಂದು ಯೋಜನೆ ಅಲ್ಲ. ಸೊ ಇದೇನಾಗಿರುತ್ತೆ ಅಂದ್ರೆ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಈ ಪೋರ್ಟಲ್ ನ ಯಾರು ಡಿವೈಸ್ ಮಾಡಿದ್ದಾರೆ ಅಂದ್ರೆ NIC ಸೆಲ್. NIC ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಅಂತ ಕರಿತೇವೆ. ಸೊ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಂತ ನಾವೇನ್ ಕರಿತೀವಿ. ಸೊ ಇವರ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಿ ಫ್ರೇಮ್ ವರ್ಕ್ ಪ್ರೊವೈಡೆಡ್ ಬೈ ನೀತಿ ಆಯೋಗ್. ಸೊ ನೀತಿ ಆಯೋಗ್ ಕೊಟ್ಟಿರ್ತಕ್ಕಂಥ ಕೆಲವೊಂದು ಇನ್ಪುಟ್ ಗಳ ಆಧಾರದ ಮೇಲೆ ಈ ಪೋರ್ಟಲ್ ನ NIC ವತಿಯಿಂದ ಡಿಸೈನ್ ಮಾಡಿರ್ತಾರೆ. ಸೊ ಏನಕ್ಕೆ ಈ ಪೋರ್ಟಲ್ ನ ರೆಡಿ ಮಾಡಿದ್ದಾರೆ ಅಂದ್ರೆ, ಫಾರ್ ಕ್ಯಾಪ್ಚರಿಂಗ್ ಆನ್ಲೈನ್ ಡೇಟಾ ಬೇಸ್ಡ್ ಆನ್ ಅಲೋಕೇಶನ್ ಆಫ್ ಫಂಡ್ಸ್ ಅಲೋಕೇಟೆಡ್ ಅಂಡರ್ ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್, ಅಂದ್ರೆ SC/SP ಅಂತ ಕರಿತೀವಿ, ಅಂದ್ರೆ ಪರಿಶಿಷ್ಟ ಜಾತಿ ಉಪಯೋಜನೆ ಅಂತ ನಾವೇನ್ ಕರಿತೀವಿ. ಈ ಒಂದು ಯೋಜನೆಗಳಲ್ಲಿ ಬರ್ತಕ್ಕಂಥ ಯಾವುದೇ ಮಿನಿಸ್ಟ್ರೀಸ್ ಮತ್ತೆ ಡಿಪಾರ್ಟ್ಮೆಂಟ್ಸ್, ಅಂದ್ರೆ ಯಾವುದೇ ಸಚಿವಾಲಯಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಸೊ ಅವುಗಳ ವತಿಯಿಂದ ಹಂಚಿಕೆ ಮಾಡಲಾಗಿರ್ತಕ್ಕಂಥ ಹಣ ಏನಿರುತ್ತೆ, ಆ ಒಂದು ಹಣವನ್ನ ಆನ್ಲೈನ್ ಡೇಟಾವನ್ನ ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಅನ್ನ ನಾವು ಈ ಉತಾನ್ ಅಂತ ಕರಿತೇವೆ. ಸೊ ಇದು ಪ್ರಾಜೆಕ್ಟ್ ಅಲ್ಲ, ಇದು ಒಂದು ಪೋರ್ಟಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಆ ಪೋರ್ಟಲ್ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂದ್ರೆ SC/SP ಅಲ್ಲಿ ಆಗ್ತಕ್ಕಂಥ ಹಣ ವರ್ಗಾವಣೆಯನ್ನ ಟ್ರ್ಯಾಕ್ ಮಾಡ್ತಕ್ಕಂಥ ಅಥವಾ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಮೂನ್ ಡೇ 2022, ಅಂತಾರಾಷ್ಟ್ರೀಯ ಚಂದ್ರನ ದಿನ 2022. ಸೊ ಈ ಒಂದು ದಿನದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಅ ಕ್ವೆಶನ್ ಫಾರ್ ಯು. ರೈಟ್ ಅಬೌಟ್ ನಾಸಾ ಆರ್ಟಿಮಿಸ್ ಪ್ರೋಗ್ರಾಮ್. ಸೊ ನಾಸಾದ ಒಂದು ಆರ್ಟಿಮಿಸ್ ಪ್ರೋಗ್ರಾಮ್ ಇರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಕನಿಷ್ಠ ಮಾಹಿತಿಯನ್ನ ನಮ್ಗೆ ತಿಳಿಸಬೇಕಾಗಿರುತ್ತೆ. ಹಾಗಿದ್ರೆ ಇಂಟರ್ನ್ಯಾಷನಲ್ ಮೂನ್ ಡೇ ನ ಯಾವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಜುಲೈ 20ನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಇನಾಗ್ರಲ್ ಸೆಲೆಬ್ರೇಷನ್. ಇದೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ದಿನವನ್ನ ನಾವು ಜುಲೈ 20ನೇ ತಾರೀಕು ಆಚರಣೆ ಮಾಡ್ತಾ ಇರ್ತೇವೆ. ಕಾರಣ ಏನು ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವತಿಯಿಂದ ಈ ಒಂದು ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅಂತ 2021ರಲ್ಲಿ ಡಿಸೈಡ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಶಿಫಾರಸು ಮಾಡಿದ್ ಯಾರು ಅಂದ್ರೆ ಮೂನ್ ವಿಲೇಜ್ ಅಸೋಸಿಯೇಷನ್ ಅಂತ ಇರುತ್ತೆ. ಸೊ ಇವರು ಮಾಡಿರ್ತಕ್ಕಂಥ ಶಿಫಾರಸಿನ ಮೇರೆಗೆ ಇವಾಗ ಜುಲೈ 20ನ್ನ ನಾವು ಮೂನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಿದ್ರೆ ಜುಲೈ 20ನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಅದೊಂದು ಹಿಸ್ಟಾರಿಕಲ್ ಡೇಟ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಜುಲೈ 20 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತೆ ಬಸ್ ಆಲ್ಡ್ರಿನ್ ಅಂತ ಇಬ್ಬರು ಗಗನಯಾತ್ರಿಗಳು ಫಸ್ಟ್ ಹ್ಯೂಮನ್ ಟು ರೀಚ್ ಲೂನಾರ್ ಪ್ಲಾನೆಟ್, ಅಂದ್ರೆ ಚಂದ್ರನನ್ನ ತಲುಪಿದ ಮೊದಲ ಮಾನವರಾಗಿರ್ತಾರೆ. ಸೊ ಆ ಒಂದು ದಿನಾಂಕವನ್ನೇ ನಾವು ಇನ್ಮೇಲೆ ಮೂನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ದಿನವನ್ನ ನಾವು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಸಾಕಷ್ಟು ಇವಾಗ ಮೂನ್ ಮಿಷನ್ಸ್ ನ ನಾವು ನೋಡ್ತಾ ಇದೀವಿ, ಅಂದ್ರೆ ಚಂದ್ರನಿಗೆ ಸಂಚಾರ ಮಾಡ್ತಕ್ಕಂಥ ಮಿಷನ್ಸ್ ನ ನೋಡ್ತಾ ಇದೀವಿ. ಸೊ ಆ ಒಂದು ಮಿಷನ್ ಏನಿರುತ್ತೆ, ಸೊ ಅಲ್ಲಿ ಸಸ್ಟೈನಬಲ್ ಯುಟಿಲೈಸೇಷನ್ ಅಂದ್ರೆ ಸುಸ್ಥಿರ ಬಳಕೆ ಮತ್ತು ಪರಿಶೋಧನೆ ಮಾಡ್ಲಿಕ್ಕೆ ಏನು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಇದನ್ನ ಇನ್ಮೇಲೆ ವಾರ್ಷಿಕವಾಗಿ ಆಚರಣೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಬಾರ್ಡರ್ ಇಶ್ಯೂಸ್. ಸೊ ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂ ನಡುವೆ ಇರ್ತಕ್ಕಂಥ ಗಡಿ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು ನಮಗೆ ಇಂಟರ್ ಸ್ಟೇಟ್ ಬಾರ್ಡರ್ ಇಶ್ಯೂಸ್ ಏನಾದ್ರೂ ಎಸ್ಸೆ ಬಂದಾಗ ಕಂಪಲ್ಸರಿ ಈ ಒಂದು ಆರ್ಟಿಕಲ್ ನ ನಾವು ಬರೀಬಹುದಾಗಿರುತ್ತೆ. ಸೊ ಅಸ್ಸಾಂ ಮತ್ತೆ ಅರುಣಾಚಲ್ ಪ್ರದೇಶದ ನಡುವೆ ಇರ್ತಕ್ಕಂಥ ಗಡಿ ವಿವಾದಗಳು ಸ್ವಲ್ಪ ರಿಲೀಸ್ ಆಗಿರುತ್ತೆ. ಸೊ ಯಾಕೆ ಸ್ವಲ್ಪ ರಿಲೀವ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಗಡಿ ವಿವಾದಗಳೇನಿದಾವೆ 7 ಡಿಕೇಡ್ಸ್ ಓಲ್ಡ್, ಅಂದ್ರೆ 7 ದಶಕಗಳು ಅಂದ್ರೆ 70 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ವಿವಾದಗಳಾಗಿರುತ್ತೆ. ಸೊ ಇಲ್ಲಿ ಟೋಟಲಿ 123 ಹಳ್ಳಿಗಳು ಬಿಟ್ವೀನ್ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ 123 ಹಳ್ಳಿಗಳೊಂದಿಗೆ ಈ ಗಡಿ ವಿವಾದ ಇರುತ್ತೆ. ಸೊ ಇವಾಗ ಕೆಲವೊಂದು ಹಳ್ಳಿಗಳನ್ನ ಈಗ ಸಾಲ್ವ್ ಮಾಡ್ಕೊಂಡು ಸೊ ಈ ಒಂದು ಸಂಖ್ಯೆಯನ್ನ 86ಕ್ಕೆ ಇಳಿಸಿರ್ತಾರೆ. ಅಂದ್ರೆ ಇನ್ನು ಮುಂದೆ 86 ವಿಲೇಜ್ ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಗಡಿ ವಿವಾದ ಇರುತ್ತೆ. ಸೊ ಈ ಒಂದು ಡಿಕ್ಲರೇಷನ್ ಎಲ್ಲಾಗತ್ತಂದ್ರೆ ನಾಮ್ಸಾಯ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಘೋಷಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಮ್ಸಾಯ್ ಘೋಷಣೆ ಅಥವಾ ನಾಮ್ಸಾಯ್ ಡಿಕ್ಲರೇಷನ್ ಅಂತ ಕರಿತೇವೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ನಾಮ್ಸಾಯ್ ಡಿಕ್ಲರೇಷನ್ ಅಂತ ಏನು ಅಂತ ಕೇಳಿದ್ರೆ, ಸೊ ದಟ್ ಈಸ್ ರೆಸಲ್ಯೂಷನ್ ಆಫ್ ಬಾರ್ಡರ್ ಡಿಸ್ಪ್ಯೂಟ್ ಬಿಟ್ವೀನ್ ಅರುಣಾಚಲ್ ಪ್ರದೇಶ್ ಮತ್ತೆ ಅಸ್ಸಾಂ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 37 ಡಿಸ್ಪ್ಯೂಟೆಡ್ ವಿಲೇಜಸ್ ಏನಿರುತ್ತೆ, ಸೊ ಅದನ್ನ ಇವಾಗ ಸಾಲ್ವ್ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ 28 ಹಳ್ಳಿಗಳನ್ನ ಅರುಣಾಚಲ್ ಪ್ರದೇಶಕ್ಕೆ ಬಿಟ್ಕೊಟ್ಟಿರ್ತಾರೆ. ಸೊ 3 ಹಳ್ಳಿಗಳನ್ನ ಅಸ್ಸಾಂಗೆ ಬಿಟ್ಕೊಡುವುದರ ಮುಖಾಂತರ ಸೊ 37 ಹಳ್ಳಿಗಳಿದ್ದ ಗಡಿ ಸಮಸ್ಯೆಯನ್ನ ಈಗ ಸಂಪೂರ್ಣವಾಗಿ ಬಗೆಹರಿಸಿಕೊಂಡಿರ್ತಾರೆ. ಸೊ ಅರುಣಾಚಲ್ ಪ್ರದೇಶ್ ಅಂತ
ಅಂತಕ್ಕಂಥದ್ದು 1987ರಲ್ಲಿ ಸ್ಟೇಟ್ ಹುಡ್ ಆಗುತ್ತೆ, ಅಂದ್ರೆ ರಾಜ್ಯತ್ವವನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ 1987 ಅಲ್ಲಿ ಅರುಣಾಚಲ್ ಪ್ರದೇಶ ಸ್ಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಅದು ಅಸ್ಸಾಂನ ಒಂದು ಭಾಗವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಸ್ಸಾಂ ಮತ್ತೆ ಅರುಣಾಚಲ್ ಪ್ರದೇಶದಲ್ಲಿ ಈ ಒಂದು ಗಡಿ ವಿವಾದಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗವರ್ನಮೆಂಟ್ ಫಾರ್ಮ್ಸ್ ಕಮಿಟಿ ಆನ್ MSP ಆಫ್ ಅಗ್ರಿ ಪ್ರೊಡ್ಯೂಸ್. ಸೊ ಈ ಒಂದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ ಡಿಸೈಡ್ ಮಾಡ್ಲಿಕ್ಕೆ ಈಗ ಒಂದು ಕಮಿಟಿಯನ್ನ ರಚನೆ ಮಾಡಿರ್ತಾರೆ. ಸೊ ಪ್ರತಿ ವರ್ಷ ಈ ರೀತಿಯ ಕಮಿಟಿಗಳನ್ನ ರಚನೆ ಮಾಡುವುದರ ಮುಖಾಂತರ ಯಾವ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು, ಎಷ್ಟು ಬೆಲೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾ ಬರ್ತಾರೆ. ಹಾಗಿದ್ರೆ ಈ ಒಂದು ಕಮಿಟಿಯ ಚೇರ್ಮನ್ ಯಾರಾಗಿರ್ತಾರೆ ಅಂದ್ರೆ ಸಂಜಯ್ ಅಗರ್ವಾಲ್ ರವರ ಅಧ್ಯಕ್ಷತೆಯಲ್ಲಿ ಈಗ ಒಂದು ಸಮಿತಿಯನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ ದಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮೋರ್ ಎಫೆಕ್ಟಿವ್ ಅಂಡ್ ಟ್ರಾನ್ಸ್ಪರೆಂಟ್, ಅಂದ್ರೆ ಈ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚು ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿರ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇವ್ರು ಇನ್ನೂ ಕೂಡ ಏನನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಅಂದ್ರೆ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕ್ರಾಪ್ ಡೈವರ್ಸಿಫಿಕೇಶನ್, ಅಂದ್ರೆ ಬೆಳೆ ವೈವಿಧ್ಯೀಕರಣ. ಕಾರಣ ಏನು ಅಂದ್ರೆ MSP ವತಿಯಿಂದ ಕ್ರಾಪ್ ಡೈವರ್ಸಿಫಿಕೇಶನ್ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಈ ಒಂದು MSP ಯಲ್ಲಿ ಈ ಕಮಿಟಿ ಏನ್ ಮಾಡ್ತಾ ಇದೆ, ಕ್ರಾಪ್ ಡೈವರ್ಸಿಫಿಕೇಶನ್ ಬಗ್ಗೆ ಕೂಡ ಉತ್ತೇಜನ ಮಾಡ್ತಕ್ಕಂಥ ಇನಿಷಿಯೇಟಿವ್ಸ್ ನ ಮಾಡ್ತಾ ಇದ್ದಾರೆ. ಸೊ ವಾಟ್ ಯು ಮೀನ್ ಬೈ MSP? MSP ಅಂದ್ರೆ ರೇಟ್ ಅಟ್ ವಿಚ್ ದಿ ಗವರ್ನಮೆಂಟ್ ಪರ್ಚೇಸಸ್ ಕ್ರಾಪ್ಸ್ ಫ್ರಮ್ ದಿ ಫಾರ್ಮರ್ಸ್, ಅಂದ್ರೆ ರೈತರಿಂದ ತಮ್ಮ ಬೆಳೆಗಳನ್ನ ಖರೀದಿಸುವ ದರ ಏನಿರುತ್ತೆ, ಸೊ ಈ ಒಂದು ಖರೀದಿಸುವಿಕೆ ಯಾರು ಮಾಡ್ತಾರೆ ಅಂದ್ರೆ ಸರ್ಕಾರ ಮಾಡ್ತಾರೆ. ಸೊ ಎಷ್ಟು ಬೆಲೆಯನ್ನ ಕೊಡ್ತಾರೆ ಅಂದ್ರೆ 1.5 times ದಿ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್, ಅಂದ್ರೆ ಅವರು ಬೆಳೆಯನ್ನ ಬೆಳಿಲಿಕ್ಕೆ ಎಷ್ಟು ಸ್ಪೆಂಡ್ ಮಾಡಿರ್ತಾರೆ, ಸೊ ಅದರ 1.5 times ನ ಕೊಡುವುದರ ಮುಖಾಂತರ ಅದನ್ನ ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 100 rupees ನ ಸ್ಪೆಂಡ್ ಮಾಡಿದ್ರೆ ಸೊ ಅವರಿಗೆ 150 ರೂಪಾಯಿ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಸೊ ಇದನ್ನ ನಾವು ಬೇಸಿಕ್ ಕ್ಯಾಲ್ಕುಲೇಷನ್ ಆಫ್ MSP ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಈ ಒಂದು MSP ನ ಎಷ್ಟು ಸರಕುಗಳಿಗೆ ಕೊಡ್ತಾ ಇದ್ದಾರೆ ಅಂದ್ರೆ 23 ಸರಕುಗಳಿಗೆ ಕೊಡ್ತಾ ಇದ್ದಾರೆ. ಸೊ ಅದರೊಂದಿಗೆ ಈ ಖಾರಿಫ್ ಕ್ರಾಪ್ಸ್ ಅಂತ ನಾವೇನ್ ಕರಿತೀವಿ, 14 ಖಾರಿಫ್ ಬೆಳೆಗಳಿಗೆ ಈ ಒಂದು ಪ್ರೈಸ್ ಏನಿರುತ್ತೆ ಅದನ್ನ 4% ಇಂದ 8% ಗೆ ಇನ್ಕ್ರೀಸ್ ಮಾಡಿರ್ತಾರೆ. ಹಾಗಿದ್ರೆ MSP ಯಲ್ಲಿ ಕವರ್ ಆಗಿರ್ತಕ್ಕಂಥ ಬೆಳೆಗಳು ಯಾವ್ದು ಅಂತ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. You can just pause the video and go through the information. With this, we have come to the next part of the inquest, that is inquest snippets. Sri Manoj Kumar has assumed the charge as the chairman of Khadi and Village Industries Commission. ಅಂದ್ರೆ ನಮ್ಮ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಏನಿದೆ, ಸೊ ಅದರ ಅಧ್ಯಕ್ಷರಾಗಿ ಶ್ರೀ ಮನೋಜ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇಸ್ ದ ಸ್ಟ್ಯಾಟ್ಯುಟರಿ ಬಾಡಿ ಫಾರ್ಮ್ಡ್ ಇನ್ ಏಪ್ರಿಲ್ 1957. ಅಂದ್ರೆ ಈ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಕಾಯ್ದೆ ಏನಿದೆ, ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಏಪ್ರಿಲ್ 1957ರಲ್ಲಿ ಭಾರತ ಸರ್ಕಾರವು ಸಂಸತ್ತಿನ ಕಾಯ್ದೆಯ ಮುಖಾಂತರ ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಇದನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂದ್ರೆ ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸೆಕೆಂಡ್ ಸ್ನಿಪೆಟ್ ಅಲ್ಲಿ ನಾವು ಲಾಸ್ ಆಂಜಲೀಸ್ ಟು ಹೋಸ್ಟ್ 2028 ಸಮ್ಮರ್ ಒಲಿಂಪಿಕ್ಸ್ ಗೇಮ್ಸ್, ಅಂದ್ರೆ 2028ರ ಬೇಸಿಗೆಯ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಲಾಸ್ ಆಂಜಲೀಸ್ ನಲ್ಲಿ ಆಯೋಜನೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಲಾಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ 2024ರಲ್ಲಿ ನಡೀತಕ್ಕಂಥ ಸಮ್ಮರ್ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಅಂದ್ರೆ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. ಸೊ ಥರ್ಡ್ ಸ್ನಿಪೆಟ್ ಇಸ್ ಸ್ಪ್ರಿಂಟ್ ಚಾಲೆಂಜ್ ಅಂತ ಪ್ರೈಮ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿರ್ತಾರೆ. ಸ್ಪ್ರಿಂಟ್ ಚಾಲೆಂಜ್ ಅಂತಕ್ಕಂಥದ್ದು ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಟು ಯೂಸೇಜ್ ಆಫ್ ಇಂಡಿಜಿನಸ್ ಟೆಕ್ನಾಲಜಿ ಇನ್ ಇಂಡಿಯನ್ ನೇವಿ, ಅಂದ್ರೆ ನಮ್ಮ ಒಂದು ಭಾರತ ದೇಶದ ನೌಕಾಪಡೆಯಲ್ಲಿ ಈ ಸ್ವದೇಶಿ ತಂತ್ರಜ್ಞಾನವನ್ನ ಬಳಕೆಯನ್ನ ಮಾಡ್ಲಿಕ್ಕೆ ಸ್ಪ್ರಿಂಟ್ ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನ ಪ್ರೈಮ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿರ್ತಾರೆ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಸ್ಪ್ರಿಂಟ್ ಅಂತ ಕೇಳಿದ್ರೆ ಸಪೋರ್ಟಿಂಗ್ ಪೋಲ್ ವಾಲ್ಟಿಂಗ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಥ್ರೂ ಐಡೆಕ್ಸ್ ಅಂತ ಕರಿತೀವಿ. ಐಡೆಕ್ಸ್ ಅಂದ್ರೆ ಇನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಐಡೆಕ್ಸ್ ನ ಮುಖಾಂತರ ಈ ನೌಕಾ ಅಥವಾ ಇಂಡಿಯನ್ ನೇವಿಯಲ್ಲಿ ಇಂಡಿಜಿನಿಯಸ್ ಟೆಕ್ನಾಲಜಿಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಚಾಲೆಂಜ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 216. You can just pause the video, go through the questions and give us the answers. Once again, I'll meet you tomorrow with tomorrow's inquest current affairs. Thanks for watching.